ಒಂದು ಶಾಪಗ್ರಸ್ತವಾಗಿರುವಂತ ಹಳೆ ಫೋಟೋನ ರೀಪೇಂಟ್ ಮಾಡೋದಕ್ಕೆ ಅಂತ ಹೋದಾಗ ಆ ಪೇಂಟಿಂಗ್ ನಲ್ಲಿರುವಂತ ದುಷ್ಟಶಕ್ತಿಗಳು ಹಾಗೆ ನಿಮ್ ಕಣ್ಮುಂದೆ ಬಂದ್ರೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ನಾವಿವಾಗ ನೋಡ್ತಿರುವ ಮೂವಿ ಕೂಡ ಅಂತದ್ದೇ. ಈ ಮೂವಿನಲ್ಲಿ ದುಷ್ಟಶಕ್ತಿಗಳು ಮನುಷ್ಯರನ್ನ ಕೊಂದು ತಿನ್ನುವ ದೃಶ್ಯಗಳನ್ನ ಸ್ವಲ್ಪನೂ ಮರೆಮಾಚದೆ ಹಾಗೆ ನಮ್ ಕಣ್ಮುಂದೆ ಇಟ್ಟಿದ್ದಾರೆ. ಆ ದೃಶ್ಯಗಳನ್ನ ನೋಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಹಾರಿಬಲ್ ಆಗಿದಾವೆ. ನಾವಿವಾಗ ನೋಡ್ತಿರುವ ಮೂವಿ ದ ವೆಲ್ ಅಂತ. ಈ ಮೂವಿ ತುಂಬಾನೇ ಹಾರರ್ ಮತ್ತೆ ಥ್ರಿಲ್ಲಿಂಗ್ ಆಗಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಸ್ಟೋರಿ ಕಡೆ ಹೋಗೋಣ. ಈ ಕತೆ ಶುರುವಾದಾಗ 1993ನೇ ಇಸ್ವಿನಲ್ಲಿ ಲೀಸಾ ಗ್ಯಾರಿ ಅನ್ನೋ ಒಬ್ಳು ಹುಡುಗಿ ಇಟಲಿಯಲ್ಲಿರುವಂತ ಸಬುಚಿ ಅನ್ನೋ ಒಂದು ಹಳ್ಳಿಗೆ ಅರ್ಧಂಬರ್ಧ ಕಂಪ್ಲೀಟ್ ಆಗಿರುವಂತ ಪೇಂಟಿಂಗ್ ನ ರೀಪೇಂಟಿಂಗ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಲೀಸಾ ಒಬ್ಳು ಒಳ್ಳೆ ಪೇಂಟಿಂಗ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಲೀಸಾ ಹೋಗ್ತಿದ್ದ ವ್ಯಾನು ಸ್ವಲ್ಪ ಮುಂದೆ ಹೋದಾಗ ಒಂದು ಸ್ಟಾಪ್ ನಲ್ಲಿ ಅದೇ ವೆಹಿಕಲ್ ಗೆ ಟ್ರಾಸಿ, ಟೋನಿ ಮತ್ತೆ ಮೆಡಿಸನ್ ಕೂಡ ಹತ್ಕೊಳ್ತಾರೆ. ಅವ್ರುಗಳು ಕೂಡ ಲೀಸಾ ಹೋಗ್ತಿದ್ದ ಸಬುಚಿ ಹಳ್ಳಿಗೆ ಹೋಗ್ತಿರ್ತಾರೆ. ಯಾಕಂದ್ರೆ ಅವ್ರುಗಳು ಬಯೋಲಿಸ್ಟ್ ಗಳು. ಅದರಿಂದ ಸಬುಚಿ ಹಳ್ಳಿಲಿರುವಂತ ಲೋಕಲ್ ಪ್ರಾಣಿಗಳನ್ನ ಅವ್ರುಗಳು ನೋಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳೆಲ್ಲ ಲೀಸಾನ ಪರಿಚಯ ಮಾಡ್ಕೊಳ್ತಾರೆ. ಅವಾಗ ಲೀಸಾ ಕೂಡ ಸಬುಚಿ ಹಳ್ಳಿಗೆ ಹೋಗ್ತಿರುವ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಅವ್ರುಗಳೆಲ್ಲ ಅವರ ಸ್ಟಾಪಿಗೆ ಬಂದು ವ್ಯಾನ್ ಇಂದ ಕೆಳಗಡೆ ಇಳಿತಾರೆ. ನಂತರ ಅವ್ರುಗಳು ಅವ್ರು ಹೋಗ್ತಿದ್ದ ಜಾಗದ ಅಡ್ರೆಸ್ ನ ಹುಡುಕೊಂಡು ಸ್ವಲ್ಪ ಮುಂದೆ ಬಂದಾಗ ಒಂದ್ ಕಡೆ ಅವರಿಗೆ ಒಂದು ಬೋರ್ಡ್ ಕಾಣುತ್ತೆ. ಆ ಬೋರ್ಡ್ ನ ಪ್ರಕಾರ ಲೀಸಾ ಹೋಗ್ತಿದ್ದ ಜಾಗ ಬೇರೆ ಕಡೆ ಇರುತ್ತೆ. ಹಾಗೆ ಟ್ರಾಸಿ, ಟೋನಿ ಮತ್ತೆ ಮೆಡಿಸನ್ ಹೋಗ್ತಿದ್ದ ಜಾಗ ಬೇರೆ ಕಡೆ ಇರುತ್ತೆ. ಅದರಿಂದ ಅವ್ರುಗಳು ಕೆಲಸ ಮುಗಿದ್ಮೇಲೆ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಪಾರ್ಟಿ ಮಾಡೋಣ ಅಂತ ಮಾತಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅವತ್ ರಾತ್ರಿ ಲೀಸಾ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಪೇಂಟಿಂಗ್ ಇರುವಂತ ಮನೆಗೆ ಹೋಗೋದಕ್ಕೆ ಅಂತ ಒಂದು ಬಸ್ ಸ್ಟಾಪ್ ನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಮರ್ಕ್ಯೂಸ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಲೀಸಾಗೆ ಇಲ್ಲಿಗೆ ಯಾವುದೇ ತರಹ ಬಸ್ ಬರೋದಿಲ್ಲ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಲೀಸಾ ದ ಮ್ಯಾಲ್ವಿಸಿ ಮೆನ್ಷನ್ ಗೆ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾಳೆ. ಅವಾಗ ಮರ್ಕ್ಯೂಸ್, ಹೌದಾ, ಹಾಗಾದ್ರೆ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮ್ಗೆ ಏನಾದ್ರೂ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮನ್ನ ನಾನು ಅಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಲೀಸಾ ಇಲ್ಲ ಬೇಡ ಅಂತ ಅವಳು ಎಷ್ಟೇ ಹೇಳಿದ್ರು ಕೂಡ ಮೆರ್ಕ್ಯೂಸ್ ಲೀಸಾ ಬ್ಯಾಗ್ ಗಳನ್ನ ತಗೊಂಡು ಬನ್ನಿ ಅಂತ ಲೀಸಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅವ್ರಿಬ್ರು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ತಾರೆ. ಸ್ವಲ್ಪ ದೂರ ಹಾಗೆ ಅವ್ರುಗಳು ಮುಂದೆ ಬಂದಾಗ ಲೀಸಾ ಹೋಗ್ತಿದ್ದ ಜಾಗ ಬರುತ್ತೆ. ಅವಾಗ ಮೆರ್ಕ್ಯೂಸ್ ಲೀಸಾಗೆ ಪಕ್ಕದಲ್ಲಿರುವಂತ ಪಬ್ ನ ತೋರಿಸಿ, ನಾನು ಈ ಪಬ್ ಗೆ ಓನರು, ನಿಮ್ಗೆ ಯಾವಾಗ್ಲಾದ್ರೂ ಟೈಮ್ ಸಿಕ್ಕಿದ್ರೆ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಲೀಸಾ ಓಕೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಮನೆ ಒಳಗಡೆ ಬಂದಾಗ ಆ ಮನೆ ಒಳಗಡೆ ಒಂದು ಕಾಗೆನ ಒಂದು ಪಂಜರದೊಳಗಡೆ ಹಾಕಿರ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಈಮ ಬಂದು, ಆಯ್ ಲೀಸಾ, ನಿನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು, ಇವಾಗ ನೀನು ನನ್ ಜೊತೆ ಬಾ, ನೀನು ಪೇಂಟ್ ಮಾಡ್ಬೇಕಾಗಿರುವಂತ ಜಾಗನ ತೋರಿಸ್ತೀನಿ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ನಂತರ ಅವಳು ಒಂದು ರೂಮ್ ನಲ್ಲಿರುವಂತ ಪೇಂಟಿಂಗ್ ನ ಲೀಸಾಗೆ ತೋರಿಸಿ, ತುಂಬಾ ವರ್ಷಗಳ ಹಿಂದೆ ಈ ಪೇಂಟಿಂಗ್ ಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬಿತ್ತು, ಆದ್ರೆ ಈ ಪೇಂಟಿಂಗ್ ಮಾತ್ರ ಸುಟ್ಟೋಗ್ಲಿಲ್ಲ, ಇದ್ರಲ್ಲಿದ್ದಂತಹ ಚಿತ್ರಗಳು ಮಾತ್ರ ಹಾಳಾಗಿದ್ದಾವೆ, ಅದರಿಂದ ನೀನು ಇದನ್ನ ರೀಪೇಂಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಲೀಸಾ, ಖಂಡಿತವಾಗ್ಲೂ ನನ್ನ ಸಾಮರ್ಥ್ಯನಲ್ಲೇ ಯೂಸ್ ಮಾಡಿ ಈ ಪೇಂಟಿಂಗ್ ನ ಕಂಪ್ಲೀಟ್ ಮಾಡ್ತೀನಿ, ಆದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾಳೆ. ಅವಾಗ ಈ ಪೇಂಟಿಂಗ್ ನ ನಾನು ಇನ್ನು 2 ವಾರದಲ್ಲಿ ಲಂಡನ್ಗೆ ತಗೊಂಡು ಹೋಗ್ಬೇಕು, ಅದರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪೇಂಟಿಂಗ್ ನ ಕಂಪ್ಲೀಟ್ ಮಾಡಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದರಿಂದ ಲೀಸಾ ಆ ಪೇಂಟಿಂಗ್ ಕೆಲಸನ ಅವಾಗ್ಲೇ ಶುರು ಮಾಡ್ತಾಳೆ. ಅವಳು ಪೇಂಟಿಂಗ್ ಮಾಡ್ತಿರ್ಬೇಕಾದ್ರೆ ಯಾರೋ ಹೊರಗಡೆ ಹಾಡು ಹೇಳ್ತಿರುವ ಸೌಂಡ್ ಅವಳಿಗೆ ಕೇಳುತ್ತೆ. ಅದರಿಂದ ಅದ್ ಯಾರಿರ್ಬೋದು ಅಂತ ನೋಡೋದಕ್ಕೆ ಲೀಸಾ ಟೆರೆಸ್ ಹತ್ರ ಬಂದಾಗ ಅಲ್ಲಿ ಒಬ್ಳು ಹುಡುಗಿ ನಿಂತಿರ್ತಾಳೆ. ಅದರಿಂದ ಲೀಸಾ ಆ ಹುಡುಗಿ ಹತ್ರ ಹೋಗಿ ಅವಳಿಗೆ ಟಚ್ ಮಾಡಿದಾಗ ಆ ಹುಡುಗಿ ಲೀಸಾನ ನೋಡಿ ಅಲ್ಲಿಂದ ಓಡೋಗ್ತಾಳೆ. ಈ ಕಡೆ ಟೋನಿ ಪ್ರಾಣಿಗಳ ಸೌಂಡ್ ನ ರೆಕಾರ್ಡ್ ಮಾಡೋದಕ್ಕೆ ಅಂತ ಒಂದ್ ಕಡೆ ಮೈಕ್ ನ ಕಾಡಿನೊಳಗಡೆ ಇಟ್ಟು ಅವರ ಕ್ಯಾಂಪ್ ಗೆ ಬಂದು ಹೆಡ್ಸೆಟ್ ಹಾಕೊಂಡು ಕೇಳಿಸ್ಕೊತಾ ಇರ್ಬೇಕಾದ್ರೆ ಅವನಿಗೆ ಒಂದು ವಿಚಿತ್ರವಾದ ಸೌಂಡ್ ಕೇಳುತ್ತೆ. ಅದರಿಂದ ಅವನು ಅದೇನಿರ್ಬೋದು ಅಂತ ನೋಡೋದಕ್ಕೆ ಕ್ಯಾಂಪ್ ಇಂದ ಹೊರಗಡೆ ಬಂದು ಕಾಡಿನೊಳಗಡೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಕಾಡಿನೊಳಗಡೆ ಹೋದ ಟೋನಿ, ಯಾರ್ ನೀನು, ನನ್ನನ್ನ ಕಾಪಾಡಿ ಅಂತ ಜೋರಾಗಿ ಕೂಗ್ತಾನೆ. ಆ ಸೌಂಡ್ ನ ಕೇಳಿಸ್ಕೊಂಡು ಟ್ರಾಸಿ ಮತ್ತೆ ಮೆಡಿಸನ್ ಗೆ ಎಚ್ಚರಿಕೆ ಆಗುತ್ತೆ. ಅದರಿಂದ ಮೆಡಿಸನ್ ಕ್ಯಾಂಪ್ ಇಂದ ಹೊರಗಡೆ ಬಂದು ಟೋನಿ ಕ್ಯಾಂಪ್ ಒಳಗಡೆ ಇದಾನ ಅಂತ ನೋಡ್ತಾಳೆ. ಆದ್ರೆ ಟೋನಿ ಕ್ಯಾಂಪ್ ಒಳಗಡೆ ಇರೋದಿಲ್ಲ. ಅದರಿಂದ ಮೆಡಿಸನ್ ಟೋನಿ ಎಲ್ಲೋದೆ ಅಂತ ಜೋರಾಗಿ ಕೂಗ್ತಾಳೆ. ಅದಕ್ಕೂ ಕೂಡ ಅವನು ಆನ್ಸರ್ ಮಾಡೋದಿಲ್ಲ. ಅವಾಗ ಅವಳು ಟ್ರಾಸಿಗೆ, ಟೋನಿ ಎಲ್ಲೂ ಕಾಣ್ತಾ ಇಲ್ಲ, ನಾವು ಈ ವಿಷಯನ ಪೊಲೀಸ್ಗೆ ತಿಳಿಸೋಣ ಅಂತ ಹೇಳ್ತಾಳೆ. ಅದಕ್ಕೆ ಟ್ರಾಸಿ, ನೀನು ಏನ್ ಹೇಳ್ತಿದೀಯಾ, ಟೋನಿ ಇಲ್ಲೇ ಎಲ್ಲಾದ್ರೂ ಹೋಗಿರ್ಬಹುದು ನೋಡು ಅಂತ ಹೇಳ್ತಾಳೆ. ಅದರಿಂದ ಮೆಡಿಸನ್ ಟೋನಿನ ಹುಡ್ಕೊಂಡು ಕಾಡಿನೊಳಗಡೆ ಹೋಗ್ತಾಳೆ. ಅವಳು ಟೋನಿ ಅಂತ ಜೋರಾಗಿ ಕೂಕೊಂಡು ಕಾಡಿನೊಳಗಡೆ ಬರ್ತಿರ್ಬೇಕಾದ್ರೆ ಒಂದ್ ಕಡೆ ಅವಳಿಗೆ ಟೋನಿ ಹಾಕಿದ್ದ ಕ್ಯಾಪ್ ಸಿಗುತ್ತೆ. ಆ ಕ್ಯಾಪ್ ಎಲ್ಲ ಸಖತ್ ಬ್ಲಡ್ ಆಗಿರುತ್ತೆ. ಈ ಕಡೆ ಟ್ರಾಸಿ ತುಂಬಾನೇ ಭಯದಲ್ಲಿ ಕ್ಯಾಂಪ್ ಒಳಗಡೆ ಕೂತಿರ್ಬೇಕಾದ್ರೆ
ಇಮಿಡಿಯೇಟ್ ಆಗಿ ಅಲ್ಲಿಗೆ ಮೆಡಿಸನ್ ಬಂದು ನಾವು ಪೊಲೀಸ್ನ ಕರ್ಸೋಣ ಅಂತ ಟ್ರಾಸಿಗೆ ಹೇಳ್ತಿರ್ಬೇಕಾದ್ರೆ ಅವಳ ಹಿಂದೆಯಿಂದ ಯಾರೋ ಬಂದು ಅವಳನ್ನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ. ಅದರಿಂದ ಟ್ರಾಸಿ ತುಂಬಾನೇ ಭಯದಿಂದ ಮೆಡಿಸನ್ ನ ಯಾರು ಹೇಳ್ಕೊಂಡು ಹೋದ್ರು ಅಂತ ಆ ಕ್ಯಾಂಪ್ ಇಂದ ಹೊರಗಡೆ ಬಂದಾಗ ಅವಳ ತಲೆಗೂ ಕೂಡ ಯಾರೋ ಹೊಡಿತಾರೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಅವರೆಲ್ಲ ಒಂದು ಜೈಲ್ ತರ ಇರುವಂತ ಜಾಗದಲ್ಲಿ ಇರ್ತಾರೆ. ಆ ಜಾಗ ಎಷ್ಟು ಗಲೀಜಾಗಿರುತ್ತೆ ಅಂದ್ರೆ ಅವರ ಪಕ್ಕದಲ್ಲೇ ಇಲಿಗಳೆಲ್ಲ ಓಡಾಡ್ತಿರ್ತವೆ. ಹಾಗೆ ಅವರ ಪಕ್ಕದ ರೂಮ್ ಅಲ್ಲಿ ಇದ್ದ ಒಬ್ಬ ಮನುಷ್ಯ ಸಖತ್ ವಾಮಿಟ್ ಮಾಡ್ಕೊಳ್ತಾ ಇರ್ತಾನೆ. ಅವಾಗ ಟ್ರಾಸಿ ಮತ್ತೆ ಮೆಡಿಸನ್ ಗೆ ಪ್ರಜ್ಞೆ ಬರುತ್ತೆ. ಅವ್ರುಗಳು ಮೇಲ್ಗಡೆ ಎದ್ದು ಆ ಜಾಗನ ನೋಡಿ ಯಾರಾದ್ರೂ ಇದೀರಾ ಅಂತ ಕೂಗ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದ ರೂಮ್ ನಲ್ಲಿ ಟೋನಿ ಕೂಡ ಇರ್ತಾನೆ. ಅವ್ರುಗಳು ಆ ಜಾಗನ ನೋಡಿ ತುಂಬಾನೇ ಭಯದಿಂದ ಯಾರಾದ್ರೂ ಇದೀರಾ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೂಗ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಈಮಾ ಲೀಸಾ ಹತ್ರ ಬಂದು ಅವಳು ಮಾಡ್ತಿದ್ದ ಪೇಂಟಿಂಗ್ ನ ನೋಡಿ ತುಂಬಾನೇ ಖುಷಿಯಿಂದ ವೆರಿ ನೈಸ್, ಈ ಪೇಂಟಿಂಗ್ ಹಳೇದ್ಕಿಂತ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಹಾಗೆ ಲೀಸಾಗೆ ಇವತ್ ರಾತ್ರಿ 9 ಗಂಟೆಗೆ ನಮ್ ಜೊತೆ ಊಟ ಮಾಡೋದಕ್ಕೆ ಬನ್ನಿ, ಅವಾಗ ನಾನ್ ನಿಮ್ಗೆ ನನ್ನ ಮಗಳು ಜೂಲಿಯಾನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಲೀಸಾ ಅದು ನಿಮ್ ಮಗ್ಳ, ನಾನು ಅವಳನ್ನ ಬೆಳಗ್ಗೆನೆ ನೋಡ್ದೆ, ಅವಳು ಟೆರೆಸ್ ನಲ್ಲಿ ಹಾಡ್ ಹೇಳ್ತಿದ್ಲು ಅವಳನ್ನ ಮಾತಾಡ್ಸೋದಕ್ಕೆ ಅಂತ ನಾನು ಅವಳ ಹತ್ರ ಹೋದಾಗ ನನ್ನನ್ನ ಅವಳು ನೋಡಿದ ಕೂಡ್ಲೆ ಅಲ್ಲಿಂದ ಓಡೋದ್ಲು ಅಂತ ಹೇಳ್ತಾಳೆ. ಅದಕ್ಕೆ ಈಮಾ ಅವಳು ಸ್ವಲ್ಪ ಹಾಗೆ ಅವಳು ಜನರಿಂದ ಸ್ವಲ್ಪ ದೂರ ಇರೋದಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನಂತರ ಅವತ್ ರಾತ್ರಿ ಲೀಸಾ, ಈಮಾ ಮತ್ತೆ ಅವಳ ಮಗಳು ಜೂಲಿಯಾ ಎಲ್ರು ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಈಮಾ ಮತ್ತೆ ಲೀಸಾ ಹಾಗೆ ಜನರಲ್ ಆಗಿ ಮಾತಾಡ್ತಿರ್ತಾರೆ. ಆದ್ರೆ ಜೂಲಿಯಾ ಮಾತ್ರ ಏನನ್ನು ಕೂಡ ಮಾತಾಡ್ತಾ ಇರೋದಿಲ್ಲ. ಅದರಿಂದ ಲೀಸಾ ಜೂಲಿಯಾಗೆ ನೀನ್ ಇವಾಗ ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಜೂಲಿಯಾ ಊಟ ಮಾಡೋದನ್ನ ಬಿಟ್ಟು ಅಲ್ಲಿಂದ ಎದ್ದೋಗ್ತಾಳೆ. ಅವಾಗ ಲೀಸಾ ನಾನೇನಾದ್ರೂ ತಪ್ಪಾಗಿ ಮಾತಾಡ್ದ ಅಂತ ಅವಳ ತಾಯಿ ಈಮಾ ಹತ್ರ ಕೇಳ್ತಾಳೆ. ಅದಕ್ಕೆ ಈಮಾ ಹಾಗೇನಿಲ್ಲ, ಸ್ವಲ್ಪ ವರ್ಷಗಳಿಂದ ಜೂಲಿಯಾ ಹಾಗೆ, ಯಾಕಂದ್ರೆ ಅವಳಿಗೆ ಪರ್ಸನಾಲಿಟಿ ಡಿಸಾರ್ಡರ್ ಪ್ರಾಬ್ಲಮ್ ಇದೆ, ಅದರಿಂದ ನಾನು ಅವಳನ್ನ ಸ್ಕೂಲ್ಗೂ ಕೂಡ ಕಳಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ಟ್ರಾಸಿ ಟೋನಿ ಮತ್ತೆ ಮೆಡಿಸನ್ ಇರುವಂತ ಜಾಗಕ್ಕೆ ಒಬ್ಬ ಬರ್ತಾನೆ. ಅವನನ್ನ ನೋಡೋದಕ್ಕೆ ಹೇಗಿರ್ತಾನೆ ಅಂದ್ರೆ ತುಂಬಾನೇ ದೈತ್ಯಕಾರವಾಗಿರ್ತಾನೆ. ಅವನ ಹೆಸರು ಆರುಡ ಅಂತ. ಅವನು ಒಳಗಡೆ ಬಂದು ಒಂದು ಪಾತ್ರೆಗೆ ಹಗ್ಗನ ಕಟ್ಟಿ ಅವನ ಮುಂದೆ ಇದ್ದಂತ ಬಾವಿ ಒಳಗಡೆ ಆ ಪಾತ್ರೆನ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಪಾತ್ರೆನ ಅವನು ಮೇಲ್ಗಡೆ ಹೇಳ್ಕೊತಾನೆ. ಅದೇ ಸಮಯದಲ್ಲಿ ಟೋನಿ, ನೀನು ಯಾರೋ, ನಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ, ಬಾಗ್ಲು ತೆಗಿ ಇಲ್ಲಾಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಕೂಗಾಡ್ತಾ ಇರ್ತಾನೆ. ಅದಕ್ಕೆ ಆರುಡ ತುಂಬಾನೇ ಕೋಪ ಮಾಡ್ಕೊಂಡು ಟೋನಿ ಇದ್ದ ರೂಮ್ ಹತ್ರ ಬಂದು ಡೋರ್ ಅನ್ನ ಓಪನ್ ಮಾಡಿ ಟೋನಿಗೆ ಸಖತ್ ಹೊಡೆದು ಒಂದು ಕತ್ತಿನ ತೆಗೆದು ಟೋನಿ ಬೆನ್ನಿಗೆ ಹೊಡಿತಾನೆ. ಅದರಿಂದ ಟೋನಿ ಬೆನ್ನಿಂದ ರಕ್ತ ಮೇಲ್ಗಡೆ ಆರ್ತಾ ಇರುತ್ತೆ. ನಂತರ ಆರುಡ ಅವನನ್ನ ಎತ್ಕೊಂಡು ಬಾವಿ ಒಳಗಡೆ ಎಸಿತಾನೆ. ಅದನ್ನ ನೋಡಿ ಟ್ರಾಸಿ ಮತ್ತೆ ಮೆಡಿಸನ್ ಇಲ್ಲಿ ಏನ್ ನಡೀತಾ ಇದೆ, ನಮ್ಮನ್ನ ಕಾಪಾಡಿ ಅಂತ ಕೂಗಾಡ್ತಾ ಇರ್ತಾರೆ. ಈ ಕಡೆ ಲೀಸಾ ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ ಆ ಪೇಂಟಿಂಗ್ ನಲ್ಲಿ ಒಂದು ಡೆವಿಲ್ ಇರೋದು ಅವಳಿಗೆ ಕಾಣುತ್ತೆ. ಅವಾಗ ಲೀಸಾ ಆ ಡೆವಿಲ್ ಮುಖನ ಒಂದು ನೈಫ್ ಇಂದ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಏನೋ ಒಂದು ಸೌಂಡ್ ಆಗುತ್ತೆ. ಅದರಿಂದ ಲೀಸಾ ತುಂಬಾನೇ ಗಾಬರಿಯಿಂದ ಅವಳ ಕೈ ಬೆರಳನ್ನ ಕಟ್ ಮಾಡ್ಕೊಂಡ್ ಬಿಡ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿ ಪವರ್ ಹೋಗುತ್ತೆ. ಅವಾಗ ರೂಮ್ ಒಳಗಡೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವರಿಗೆ ಲೀಸಾ ನೀವು ಯಾರು, ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಅವರು ಬೇರೆ ಯಾರು ಅಲ್ಲ ಅವಳ ತಂದೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಅವರು ಲೀಸಾಗೆ ನಾನ್ ನಿನ್ ಮೇಲೆ ಭರವಸೆನ ಇಟ್ಟು ತುಂಬಾನೇ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಒಂದು ರೇಸರ್ ಬ್ಲೇಡ್ ಅನ್ನ ತಗೊಂಡು ಅವ್ರ ಕತ್ತನ್ನ ಅವರೇ ಲೀಸಾ ಮುಂದೆನೆ ಕಟ್ ಮಾಡ್ಕೊಳ್ತಾರೆ. ಅದನ್ನ ನೋಡಿ ಲೀಸಾ ತುಂಬಾ ಗಾಬರಿಯಿಂದ ಕೆಳಗಡೆ ಬಿದ್ದೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಮತ್ತೆ ಅವಳು ಅವಳ ತಂದೆ ಕಡೆ ನೋಡಿದಾಗ ಅಲ್ಲಿ ಯಾರು ಇರೋದಿಲ್ಲ. ಈ ಕಡೆ ಟ್ರಾಸಿ ಮತ್ತೆ ಮೆಡಿಸನ್ ಇದ್ದ ರೂಮ್ ಪಕ್ಕ ಇನ್ನೊಬ್ಬ ಇರ್ತಾನೆ. ಅವನನ್ನ ಆರುಡ ಮೊದ್ಲೇ ತಂದು ಕೂಡಾಕಿರ್ತಾನೆ. ಅವನು ಅವನ ರೂಮ್ ನಲ್ಲಿದ್ದ ಅಂಡರ್ ಗ್ರೌಂಡ್ ಪ್ಯಾಸೇಜ್ ಗ್ರಿಲ್ ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅವನಿಗೆ ಹೆಲ್ಪ್ ಆಗ್ಲಿ ಅಂತ ಮೆಡಿಸನ್ ಅವಳ ಹತ್ರ ಇದ್ದ ಚಾಕನ್ನ ಆ ಮನುಷ್ಯನ ಹತ್ರ ಎಸಿತಾಳೆ. ಆದ್ರೆ ಆ ಚಾಕು ಆ ಮನುಷ್ಯನಿಗೆ ಎಟಕ್ತಾ ಇರೋದಿಲ್ಲ. ಆದ್ರೂ ಕೂಡ ಅವನು ಹೇಗೋ ಮಾಡಿ ಆ ಚಾಕನ್ನ ತಗೊಂಡು ನಾನು ಈ ಪ್ಯಾಸೇಜ್ ಇಂದ ಹೊರಗಡೆ ಬಂದು ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದೇ ರಾತ್ರಿ ಲೀಸಾ ಮಲಗಿರ್ಬೇಕಾದ್ರೆ ಅವಳ ಹಿಂದೆ ಯಾರೋ ಒಬ್ರು ಬಂದು ಅವಳ ಪಕ್ಕದಲ್ಲಿ ಮಲ್ಕೊಂಡು ಅವಳ ಮೇಲ್ಗಡೆ ಎಲ್ಲ ಕೈ ಆಡಿಸ್ತಾ ಇರ್ತಾರೆ. ಆ ಕೈನಲ್ಲಿರುವಂತ ಬೆರಳುಗಳ ಉಗುರುಗಳು ತುಂಬಾನೇ ಬೆಳೆದಿರ್ತವೆ. ಹಾಗೆ ಅವರು ಲೀಸಾ ಮೇಲೆ ಕೈ ಆಡಿಸ್ತಾ ಕೊನೆಗೆ ಲೀಸಾ ಕುತ್ತಿಗೆನ ಇಸ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ವ್ಯಕ್ತಿಯ ಮುಖ ತುಂಬಾನೇ ವಿಚಿತ್ರವಾಗಿರುತ್ತೆ. ಅವಾಗ ಲೀಸಾ ಇನ್ನೇನ್ ಸತ್ತೋಗ್ತಾಳೆ ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅವಳಿಗೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ. ಅವಳು ತುಂಬಾನೇ ಗಾಬರಿಯಿಂದ ಅವಳು ಪೇಂಟಿಂಗ್ ಮಾಡ್ತಿದ್ದ ಫೋಟೋ ಕಡೆ ನೋಡಿದಾಗ ಅವಳ ಕನಸಿನಲ್ಲಿ ಬಂದಿದ್ದ ವ್ಯಕ್ತಿಯ ಚಿತ್ರ ಆ ಪೇಂಟಿಂಗ್ ನಲ್ಲಿ ಇರುತ್ತೆ. ಆ ಫೋಟೋನ ಲೀಸಾ ತುಂಬಾ ಭಯದಲ್ಲಿ ನೋಡ್ತಿರ್ಬೇಕಾದ್ರೆ ಅವಳ ಹಿಂದೆ ಜೂಲಿಯಾ ಬಂದು ಇಲ್ಲಿಂದ ಮೊದಲು ಹೋಗಿ ಈ ಪೇಂಟಿಂಗ್ ಒಂದು ಶಾಪಗ್ರಸ್ತವಾಗಿರುವಂತ ಪೇಂಟಿಂಗು, ಇದರಲ್ಲಿ ಸೈತಾನ್ ಇದೆ. ಈ ಪೇಂಟಿಂಗ್ ನಲ್ಲಿ ಕಾಣ್ತಿರುವ ವ್ಯಕ್ತಿ ಒಬ್ಳು ಮಾಟಗಾತಿ, ಅವಳ ಹೆಸರು ಡೋರಕ್ ಅಂತ. ಅವಳು ನಮ್ ಜೊತೆನೆ ಈ ಮನೆಯಲ್ಲೇ ಇರ್ತಾಳೆ. ನೀವೇನಾದ್ರೂ ಆ ಪೇಂಟಿಂಗ್ ನ ಕಂಪ್ಲೀಟ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ. ನಿಮ್ಗೂ ಕೂಡ ಆ ಪೇಂಟಿಂಗ್ ಗೆ ಇರುವಂತ ಶಾಪ ಅಂಟ್ಕೊಳ್ಳುತ್ತೆ, ಅದು ಶಾಶ್ವತವಾಗಿ ಅಂತ ಹೇಳಿ ಜೂಲಿಯಾ ಅಲ್ಲಿಂದ ಹೋಗ್ತಾಳೆ. ಅದರಿಂದ ಲೀಸಾ ಪೇಂಟಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಅವಳಿಗೆ ಮೊದ್ಲೇ ಸಿಕ್ಕಿದಂತಹ ಮರ್ಕ್ಯೂಸ್ ಪಬ್ ಗೆ ಬಂದು ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಮರ್ಕ್ಯೂಸ್ ಬರ್ತಾನೆ. ಅವನ ಹತ್ರ ಲೀಸಾ ಅವಳು ಮಾಡ್ತಿದ್ದ ಪೇಂಟಿಂಗ್ ಬಗ್ಗೆ ಅವನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನ್ ಮಾಡ್ತಿರುವಂತ ಪೇಂಟಿಂಗ್ ತುಂಬಾನೇ ವಿಚಿತ್ರವಾಗಿದೆ. ನಾನ್ ಇಲ್ಲಿಗೆ ಬಂದಾಗಿಂದ ನನಗೆ ಬರೀ ಕೆಟ್ಟ ಕನ್ಸುಗಳೇ ಬೀಳ್ತಾ ಇದಾವೆ, ಆದ್ರೆ ಆ ಕನ್ಸುಗಳೆಲ್ಲ ನಿಜ ಕೂಡ ಆಗ್ತಿದಾವೆ ಅಂತ ಹೇಳ್ತಾಳೆ. ಅದಕ್ಕೆ ಮರ್ಕ್ಯೂಸ್, ನಿಮ್ಗಿದು ಹೊಸ ಜಾಗ ಅಲ್ವಾ, ಅದರಿಂದನೇ ನಿಮ್ಗೆ ಈ ರೀತಿ ಎಲ್ಲ ಅನಿಸ್ತಾ ಇರ್ಬೇಕು. ನೀವು
ಆ ಪೇಂಟಿಂಗ್ ನ ಅರ್ಧಕ್ಕೆ ಸ್ಟಾಪ್ ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ಹೆಸರಿಗೆ ಕಳಂಕ ತರಬೇಡಿ. ಯಾಕಂದ್ರೆ ನೀವು ಅವತ್ತೇ ನನ್ಗೆ ಹೇಳಿದ್ರೆ ನಿಮ್ಮ ತಂದೆ ಎಂತಹ ದೊಡ್ಡ ಆರ್ಟಿಸ್ಟ್ ಅಂತ. ಅದರಿಂದ ಸ್ವಲ್ಪ ದಿನ ಕಳೆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಮರ್ಕ್ಯೂಸ್ ಲೀಸಾಗೆ ಧೈರ್ಯ ಹೇಳ್ತಾನೆ. ಅವತ್ ರಾತ್ರಿ ಮತ್ತೆ ಆರೋಡ ಟ್ರಾಸಿ ಮತ್ತೆ ಮೆಡಿಸನ್ ಇರುವಂತ ಜಾಗಕ್ಕೆ ಬರ್ತಾನೆ. ಅವನು ಮತ್ತೆ ಒಂದು ಪಾತ್ರೆನ ಹಗ್ಗಕ್ಕೆ ಕಟ್ಟಿ ಬಾವಿ ಒಳಗಡೆ ಬಿಡ್ತಾನೆ. ಆ ಬಾವಿ ಒಳಗಡೆ ಯಾರೋ ಅವರ ಕೈಯನ್ನ ಕಟ್ ಮಾಡಿ ಆ ಪಾತ್ರೆ ಒಳಗಡೆ ಸ್ವಲ್ಪ ಬ್ಲಡ್ ಅನ್ನ ಬಿಡ್ತಾರೆ. ಆಮೇಲೆ ಆರೋಡ ಆ ಪಾತ್ರೆನ ಮೇಲು ಕೆಳ್ಕೊಂಡು ಅದನ್ನ ಪಕ್ಕಕ್ಕಿಟ್ಟು ಮೊದ್ಲೇ ಇಟ್ಕೊಂಡ್ ಬಂದಿದ್ದ ಮನುಷ್ಯನ ಆ ಬಾವಿ ಒಳಗಡೆ ಹಾಕೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅವಾಗ ಮೆಡಿಸನ್ ಆ ಮನುಷ್ಯನನ್ನ ಆರೋಡ ಕೊಂದ್ರೆ ಅವ್ರುಗಳು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಆರೋಡಗೆ ನೀನೊಬ್ಬ ಅಸಹ್ಯವಾದ ದೆವ್ವ, ಅಮಾಯಕರನ್ನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಕೊಲೆ ಮಾಡ್ತಿದ್ಯಾ ಅಂತ ಬೈತಾಳೆ. ಯಾಕಂದ್ರೆ ಆ ಮನುಷ್ಯ ಅವನ ರೂಮ್ ನಲ್ಲಿದ್ದ ಪ್ಯಾಸೇಜ್ ನ ಓಪನ್ ಮಾಡಿ ಅದರಿಂದ ಅವನು ಹೊರಗಡೆ ಬಂದು ಅವ್ರಗಳನ್ನೆಲ್ಲ ಕಾಪಾಡ್ತಾನೆ ಅಂತ ತಿಳ್ಕೊಂಡು ಮೆಡಿಸನ್ ಆ ರೀತಿ ಮಾಡ್ತಾಳೆ. ಆದ್ರೆ ಆರೋಡಗೆ ಅವಳು ಆ ರೀತಿ ಬೈದಿದ್ರಿಂದ ಅವನಿಗೆ ತುಂಬಾನೇ ಕೋಪ ಬಂದು ಆರೋಡ ಮೆಡಿಸನ್ ಹತ್ರ ಬಂದು ಅವಳ ಕುತ್ತಿಗೆನ ಇಟ್ಕೊಂಡು ಮೇಲ್ಗಡೆ ಎತ್ತಿ ಅವಳನ್ನ ಹಿಂದ್ಗಡೆ ಬಿಸಾಕ್ತಾನೆ. ನಂತರ ಡೋರನ್ನ ಓಪನ್ ಮಾಡಿ ಒಳಗಡೆ ಬಂದು ಮೆಡಿಸನ್ ಅಲ್ಲಿಂದ ಹೊರಗಡೆ ಹೇಳ್ಕೊಂಡು ಹೋಗ್ತಿರ್ತಾನೆ. ಅವಾಗ ಮೆಡಿಸನ್ ಅವಳ ಪಕ್ಕದಲ್ಲಿದ್ದ ಕಂಬಿಗಳನ್ನ ಇಟ್ಕೋತಾಳೆ. ಅದರಿಂದ ಆರೋಡ ಒಂದು ಕತ್ತಿನ ತೆಗೆದು ಅವಳ ಕೈಯನ್ನ ಕತ್ತರಿಸಿ ಅಲ್ಲೇ ಪಕ್ಕದಲ್ಲಿದ್ದ ಗಾರ್ಡನ್ ಅಲ್ಲಿ ಯೂಸ್ ಮಾಡುವಂತ ಐರನ್ ಉಕ್ನ ತಗೊಂಡು ಅದರಿಂದ ಮೆಡಿಸನ್ ಬೆನ್ನಿಗೆ ಹೊಡೆದು ಅವಳ ಬೆನ್ನಿನ ಚರ್ಮನ ಅದರಿಂದ ಕಿತಾಕಿ ಅದೇ ಉಕ್ಕಿಂದ ಅವಳ ಕಣ್ಣನ್ನು ಕೂಡ ಕಿತಾಕಿ ಅಲ್ಲೇ ಪಕ್ಕದಲ್ಲಿದ್ದ ಬಾವಿ ಒಳಗಡೆ ಅವಳನ್ನ ಎಸಿತಾನೆ. ಅವಾಗ ನಮ್ಗೆ ಆ ಬಾವಿ ಒಳಗಡೆ ಇರುವ ಮನುಷ್ಯರನ್ನ ತಿನ್ನುವ ಒಬ್ಬ ರಾಕ್ಷಸನ ತೋರಿಸ್ತಾರೆ. ಅವನ ಹೆಸರು ರೋಕೋ ಅಂತ. ಆ ರಾಕ್ಷಸ ಮೆಡಿಸನ್ ಹತ್ರ ಬಂದು ಅವಳ ಕುತ್ತಿಗೆ ಭಾಗನ ಕಚ್ಕೊಂಡು ತಿನ್ನುತ್ತೆ. ಹಾಗೆ ಮೆಡಿಸನ್ ಹೊಟ್ಟೆನ ಓಪನ್ ಮಾಡಿ ಹೊಟ್ಟೆ ಒಳಗಡೆ ಇದ್ದಂತಹ ಕರಳನ್ನೆಲ್ಲ ಒಳಗಡೆ ತೆಗ್ದಾಕ್ಬಿಡುತ್ತೆ. ಅವಾಗ ಮೆಡಿಸನ್ ಸತ್ತೋಗ್ತಾಳೆ. ನೆಕ್ಸ್ಟ್ ಜೂಲಿಯಾ ಅವಳ ಲವರ್ ಬೇರೆ ಹುಡುಗಿಗೆ ಕಿಸ್ ಮಾಡ್ತಿರೋದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಲೀಸಾ ಬಂದು ಜೂಲಿಯಾ ನಾನ್ ನಿನ್ ಜೊತೆ ಪೇಂಟಿಂಗ್ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಏನನ್ನೂ ಮಾತಾಡೋದಿಲ್ಲ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ನಾನು ನನ್ನ ತಾಯಿಯಿಂದ ಯಾವಾಗ್ಲೂ ಒಂಟಿಯಾಗಿರ್ಬೇಕಾಗಿದೆ, ಅವರು ಯಾವಾಗ್ಲೂ ಅವ್ರ ಬಗ್ಗೆನೆ ಯೋಚನೆ ಮಾಡ್ತಾರೆ, ಅದರಿಂದ ನನ್ನ ಜೀವನ ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಜೂಲಿಯಾ ಲೀಸಾಗೆ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಈಮಾ ಬಂದು ಜೂಲಿಯಾ ನೀನು ಲೀಸಾಗೆ ಏನ್ ಹೇಳ್ತಿದೀಯ ಅಂತ ಕೇಳ್ತಾರೆ. ಈಮಾನ ನೋಡಿ ಜೂಲಿಯಾ ಇಲ್ಲಿಂದ ನೀವು ಮೊದ್ಲೋಗಿ, ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳ್ತಾಳೆ. ಅದರಿಂದ ಈಮಾ ಲೀಸಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅವಾಗ ಲೀಸಾ ಈಮಾ ಹತ್ರ ಜೂಲಿಯಾ ನನ್ನ ಹತ್ರ ಪೇಂಟಿಂಗ್ ಬಗ್ಗೆ ತುಂಬಾನೇ ಭಯಾನಕವಾದ ವಿಷಯಗಳನ್ನ ಹೇಳಿದ್ಲು, ಅದೆಲ್ಲ ನಿಜನ ಅಂತ ಕೇಳ್ತಾಳೆ. ಅದಕ್ಕೆ ಈಮಾ ಅವಳು ಯಾವಾಗ್ಲೂ ಹಾಗೆ, ಅವಳ ಮಾತುಗಳನ್ನೆಲ್ಲ ನೀವು ನಂಬೇಡಿ, ಜೂಲಿಯಾ ಯಾವಾಗ್ಲೂ ಆ ರೀತಿ ಮಾತಾಡೋದ್ರಿಂದನೇ ಅವಳನ್ನ ಸ್ಕೂಲಿಂದ ಬಿಡಿಸ್ಬೇಕಾಯ್ತು, ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ ಕೆಲ್ಸದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಈಗಿರುವಾಗ ಅವತ್ ರಾತ್ರಿ ಲೀಸಾ ಮಲಗಿರ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅವಾಗ ಲೀಸಾ ಮಲಗಿರುವ ಜಾಗದಲ್ಲಿ ಯಾರೋ ಅಳ್ತಾ ಇರ್ತಾರೆ. ಅವಾಗ ಲೀಸಾ ಮೇಲ್ಗಡೆ ಎದ್ದು ನೋಡಿದ್ರೆ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಟ್ರಾಸಿ ಸತ್ತೋಗಿರುವಂತ ಟೋನಿ ಬಾಡಿನ ಒಂದು ವೀಲ್ ಚೇರ್ ಗೆ ಹಾಕೊಂಡ್ ಬಂದು ನಮ್ಮನ್ನ ಕಾಪಾಡಿ ಅಂತ ಅಳ್ತಾ ಇರ್ತಾಳೆ. ಟೋನಿ ಬಾಡಿನ ರೋಕೋ ಅರ್ಧಂಬರ್ಧ ತಿಂದಾಕಿರುತ್ತೆ. ಅದನ್ನ ನೋಡಿ ಲೀಸಾ ತುಂಬಾನೇ ಭಯ ಪಡ್ಕೊಂಡು ಅವಳು ಮರ್ಕ್ಯೂಸ್ ಹತ್ರ ಬಂದು ನಾನು ಇಲ್ಲಿಂದ ಹೋಗ್ತೀನಿ, ನಾನು ಇಲ್ಲೇ ಇದ್ರೆ ಖಂಡಿತವಾಗ್ಲೂ ಬದುಕಿರೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮರ್ಕ್ಯೂಸ್ ಅದೆಲ್ಲ ಬರೀ ಕನ್ಸಷ್ಟೇ, ಆದಷ್ಟು ಬೇಗ ಆ ಪೇಂಟಿಂಗ್ ನ ಕಂಪ್ಲೀಟ್ ಮಾಡಿ ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ನಂತರ ಅವತ್ ರಾತ್ರಿ ಲೀಸಾ ಟ್ಯಾಬ್ಲೆಟ್ ನ ತಗೋತಿರ್ಬೇಕಾದ್ರೆ ಮತ್ತೆ ಅವಳಿಗೆ ಯಾರೋ ಅಳ್ತಿರುವ ಸೌಂಡ್ ಕೇಳುತ್ತೆ. ಅದರಿಂದ ಲೀಸಾ ಅದು ಯಾರು ಅಂತ ನೋಡಕ್ ಬಂದಾಗ ಮೆಡಿಸನ್ ಒಂದು ಬಾತ್ ಟಬ್ ಒಳಗಡೆ ರಕ್ತದೊಳಗಡೆ ಮಲಗಿರ್ತಾಳೆ. ಅದನ್ನ ನೋಡಿ ಲೀಸಾ ಅಲ್ಲಿಂದ ಗಾಬರಿಯಿಂದ ಹೋಗ್ತಿರ್ಬೇಕಾದ್ರೆ ಈಮಾ ಅಲ್ಲಿಗೆ ಬಂದು ಟಬ್ ನೀರನ್ನ ಆಫ್ ಮಾಡಿ ಲೀಸಾ ಮಾಡ್ತಿದ್ದ ಪೇಂಟಿಂಗ್ ನ ನೋಡಿ ಇನ್ನೂ ಈ ಕೆಲ್ಸನ ನಿಮ್ಗೆ ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ವಾ ಅಂತ ಬೈತಾಳೆ. ಅವಾಗ ಲೀಸಾಗೆ ಈಮಾ ಹತ್ರ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಈ ಕಡೆ ಟ್ರಾಸಿ ಪಕ್ಕದಲ್ಲಿದ್ದ ಮನುಷ್ಯ ಹೇಗೋ ಮಾಡಿ ಪ್ಯಾಸೇಜ್ ಗ್ರಿಲ್ ನ ಓಪನ್ ಮಾಡ್ತಾನೆ. ಅದರಿಂದ ಆ ಮನುಷ್ಯ ತುಂಬಾ ಖುಷಿಯಿಂದ ಅದ್ರೊಳಗಡೆ ಹೋಗೋದಕ್ಕೆ ಅಂತ ಹೋದಾಗ ಅವನ ತಲೆನ ರೋಕೋ ಇಟ್ಕೊಂಡು ಅವನ ಮುಖದ ಚರ್ಮನೆಲ್ಲ ಕಿತ್ತಾಕಿ ಅವನ ಬಾಡಿ ಮಾಂಸನ ಕಿತ್ಕೊಂಡು ತಿಂತಾ ಇರುತ್ತೆ. ಅದರಿಂದ ಅವನು ಅಲ್ಲೇ ಸತ್ತೋಗ್ತಾನೆ. ಈ ಕಡೆ ಲೀಸಾ ಆದಷ್ಟು ಬೇಗ ಪೇಂಟಿಂಗ್ ನ ಕಂಪ್ಲೀಟ್ ಮಾಡೋಣ ಅಂತ ಪೇಂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಜೂಲಿಯಾ ಬಂದು ಲೀಸಾಗೆ ಈ ಪೇಂಟಿಂಗ್ ನ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಮಾಡ್ಬೇಡಿ, ನನ್ ಮಾತ್ ನಂಬಿ, ಈ ಪೇಂಟಿಂಗ್ ನ 1493ರಲ್ಲಿ ಮಾಡಿದ್ದಾರೆ. ಆ ಸಮಯದಲ್ಲಿ ರೋಕೋ ರಾಕ್ಷಸನ ಸಮಾಧಾನ ಮಾಡೋದಕ್ಕೆ ಅಂತ ನನ್ನ ತಾಯಿ ತನ್ನ ಮಗಳನ್ನೇ ಬಲಿ ಕೊಟ್ರು ಅಂತ ಹಿಂದೆ ನಡೆದಿದ್ನೆಲ್ಲ ಜೂಲಿಯಾ ಲೀಸಾಗೆ ಹೇಳ್ತಿರ್ತಾಳೆ. ಅವಾಗ ಈಮಾ ತುಂಬಾ ವರ್ಷಗಳ ಹಿಂದೆ ರೋಕೋ ರಾಕ್ಷಸನ ಆಹ್ವಾನ ಮಾಡ್ತಿರೋದನ್ನ ತೋರಿಸ್ತಾರೆ. ಆದ್ರೆ ಆ ರೋಕೋ ರಾಕ್ಷಸ ಬಂದ್ಮೇಲೆ ಅವನಿಗೆ ಪ್ರತಿದಿನ ಒಂದು ಬಲಿಯನ್ನಾದ್ರೂ ಕೊಡ್ಬೇಕಾಗಿರುತ್ತೆ. ಆಗ ಮಾಡಿದ್ರೆ ಮಾತ್ರ ಅಲ್ಲಿರೋರೆಲ್ಲ ಜೀವಂತವಾಗಿರ್ತಾರೆ, ಇಲ್ಲ ಅಂದ್ರೆ ಆ ರೋಕೋ ರಾಕ್ಷಸ ಅವ್ರಗಳನ್ನೇ ಬಲಿ ತಗೊಳುತ್ತೆ. ಇವತ್ ರಾತ್ರಿ 12 ಗಂಟೆ ಒಳಗಡೆ ಈ ಪೇಂಟಿಂಗ್ ನ ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ ಆ ರೋಕೋ ರಾಕ್ಷಸನಿಗೆ ಇನ್ನ ಸಾವೇ ಇರೋದಿಲ್ಲ ಅಂತ ಹೇಳಿ ಜೂಲಿಯಾ ಲೀಸಾನ ನಿಮ್ಗೊಂದ್ ಜಾಗ ತೋರಿಸ್ತೀನಿ, ನನ್ ಜೊತೆ ಬನ್ನಿ ಅಂತ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಜೂಲಿಯಾ ಲೀಸಾನ ಕರ್ಕೊಂಡು ಅವರ ಮನೆ ಬೇಸ್ಮೆಂಟ್ ಗೆ ಬಂದಾಗ ಅಲ್ಲಿ ಆರೂಢ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಈಮಾ ಜೂಲಿಯಾ ನೀನ್ ಎಲ್ಲೋದೆ ಅಂತ ಕೂಗ್ತಾ ಇರ್ತಾಳೆ. ಅದರಿಂದ ಜೂಲಿಯಾ ಲೀಸಾಗೆ ನೀವು ಇದ್ರೊಳಗಡೆ ಹೋಗಿ ನೋಡಿದ್ರೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅವಾಗ ಲೀಸಾ ತುಂಬಾನೇ ಭಯ ಪಡ್ಕೊಂಡು ಬೇಸ್ಮೆಂಟ್ ಒಳಗಡೆ ಹೋಗ್ತಾಳೆ. ಅವಳು ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಸೇಫ್ಟಿಗೆ ಅಂತ ಒಂದು ವಸ್ತುನ ಇಟ್ಕೊಂಡು ಹೋಗ್ತಾಳೆ. ಲೀಸಾ ತುಂಬಾನೇ ಭಯ ಪಡ್ಕೊಂಡು
ಬೇಸ್ಮೆಂಟ್ ಒಳಗಡೆ ಬರ್ತಿರ್ಬೇಕಾದ್ರೆ ಮಿಸ್ ಆಗಿ ಒಂದು ವಸ್ತುನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅದರಿಂದ ಅವಳು ಇಮಿಡಿಯೇಟ್ ಆಗಿ ಒಂದ್ ಕಡೆ ಹೋಗಿ ಬಚ್ಚಿಟ್ಕೊಳ್ತಾಳೆ. ಲೀಸಾ ಕೂತಿರುವ ಜಾಗದಲ್ಲಿ ಒಂದು ಡ್ರಮ್ ತುಂಬಾ ಮನುಷ್ಯರ ಕೈ ಕಾಲುಗಳನ್ನ ಕಟ್ ಮಾಡಿ ಇಟ್ಟಿರ್ತಾರೆ. ಅವುಗಳಿಗೆಲ್ಲ ಹುಳ ಮುತ್ಕೊಂಡಿರ್ತವೆ. ಅದನ್ನ ನೋಡಿ ಲೀಸಾ ತುಂಬಾ ಭಯ ಪಟ್ಕೊಂಡು ತುಂಬಾ ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ಆರೂಢ ಒಂದು ಕತ್ತಿನ ಇಟ್ಕೊಂಡು ಸೌಂಡ್ ಮಾಡಿದ್ ಯಾರು ಅಂತ ನೋಡೋದಕ್ಕೆ ಅಲ್ಲಿಗೆ ಬರ್ತಾನೆ. ಆದ್ರೆ ಆರೂಢ ಅಲ್ಲಿಗೆ ಬಂದಾಗ ಅಲ್ಲಿದ್ದ ಇಲಿಗಳನ್ನ ನೋಡಿ ಅವುಗಳೇ ಸೌಂಡ್ ಮಾಡಿರ್ಬೇಕು ಅಂತ ತಿಳ್ಕೊಂಡು ಅವನು ಮತ್ತೆ ವಾಪಸ್ ಹೋಗ್ತಾನೆ. ನಂತರ ಆರೂಢ ಟ್ರಾಸಿ ಇರುವಂತ ಜಾಗಕ್ಕೆ ಬಂದು ಅವಳಿದ್ದ ರೂಮ್ ಡೋರ್ ಅನ್ನ ಓಪನ್ ಮಾಡಿ ಅವನು ಅವಳ ಹತ್ರ ಬಂದಾಗ ಟ್ರಾಸಿ ಅವನನ್ನ ನೋಕಿ ಅಲ್ಲಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಒಂದ್ ಕಡೆ ಜಾರ್ ಬಿದ್ದೋಗ್ತಾಳೆ. ಅದರಿಂದ ಟ್ರಾಸಿಗೆ ಪ್ರಜ್ಞೆ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಟ್ರಾಸಿಗೆ ಪ್ರಜ್ಞೆ ಬಂದಾಗ ಆರೂಢ ಅವನ ಹತ್ರ ಇದ್ದ ಕತ್ತಿನ ಕೆಂಪಾಗಿ ಕಾಯಿಸ್ಕೊಂಡ್ ಬಂದು ಟ್ರಾಸಿ ಕೆನ್ನೆ ಮೇಲ್ಗಡೆ ಇಟ್ಬಿಡ್ತಾನೆ. ಅದರಿಂದ ಟ್ರಾಸಿ ತುಂಬಾ ಜೋರಾಗಿ ಕೂಗ್ತಾ ಇರ್ತಾಳೆ. ಆ ಸೌಂಡ್ ಅನ್ನ ಕೇಳಿಸ್ಕೊಂಡು ಲೀಸಾ ಆ ಜಾಗಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಆರೂಢ ಟ್ರಾಸಿನ ಬಾವಿ ಒಳಗಡೆ ಹಾಕೋದಕ್ಕೆ ನೋಡ್ತಾ ಇರ್ತಾನೆ. ಅದರಿಂದ ಲೀಸಾ ಅವಳ ಕೈಯಲ್ಲಿದ್ದ ವಸ್ತುವಿನಿಂದ ಆರೂಢ ತಲೆಗೆ ಒಡೆದು ಟ್ರಾಸಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಲೀಸಾ ಮತ್ತೆ ಟ್ರಾಸಿ ಅಲ್ಲಿಂದ ಹೊರಗಡೆ ಓಡ್ ಬರ್ತಿರ್ಬೇಕಾದ್ರೆ ಟ್ರಾಸಿ ಕಾಲಿಗೆ ಒಂದು ಮಳೆ ಚುಚ್ಕೊಬಿಡುತ್ತೆ. ಅದರಿಂದ ಲೀಸಾ ಆ ಮಳೆನ ತೆಗೆದು ಟ್ರಾಸಿನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಈ ಕಡೆ ಆರೂಢ ಮೇಲ್ಗಡೆ ಎದ್ದು ಟ್ರಾಸಿನ ಹುಡುಕ್ತಾ ಇರ್ತಾನೆ. ಅಷ್ಟರಲ್ಲಿ ರೋಕೋನೆ ಅಲ್ಲಿಗೆ ಬಂದ್ಬಿಡುತ್ತೆ. ಅದರಿಂದ ಆರೂಢ ಅವನನ್ನೇ ರೋಕೋಗೆ ಬಲಿಯಾಗಿ ಅರ್ಪಿಸ್ಕೊಳ್ತಾನೆ. ಅದರಿಂದ ರೋಕೋ ಆರೂಢ ಕುತ್ತಿಗೆ ಭಾಗನ ಕಚ್ಕೊಂಡ್ ತಿಂತಾ ಇರುತ್ತೆ. ಲೀಸಾ ಟ್ರಾಸಿನ ಕರ್ಕೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ಮರ್ಕ್ಯೂಸ್ ಬಂದು ಟ್ರಾಸಿಗೆ ಒಂದು ಬಾಂಡ್ದಿಂದ ಹೊಡಿತಾನೆ. ಹಾಗೆ ಲೀಸನ ಅಲ್ಲಿಂದ ಪೇಂಟಿಂಗ್ ರೂಮ್ ಗೆ ಕರ್ಕೊಂಡೋಗಿ ಪೇಂಟಿಂಗ್ ನ ಬೇಗ ಕಂಪ್ಲೀಟ್ ಮಾಡು ಅಂತ ಹೇಳ್ತಿರ್ತಾನೆ. ಅವಾಗ ಲೀಸಾಗೆ ಗೊತ್ತಾಗುತ್ತೆ ಮರ್ಕ್ಯೂಸ್ ಕೂಡ ರೋಕೋ ಡೆವಿಲ್ ಕಡೆವನು ಅಂತ. ಲೀಸಾ ಪೇಂಟಿಂಗ್ ನ ಕಂಪ್ಲೀಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏಮಾ, ಡೋರೆಕ್, ಮರ್ಕ್ಯೂಸ್ ಎಲ್ರು ಒಂದು ಕ್ಯಾಂಡಲ್ ನ ಇಟ್ಕೊಂಡು ನಿಂತಿರ್ತಾರೆ. ಅದರಿಂದ ಲೀಸಾ ತುಂಬಾ ಭಯ ಪಟ್ಕೊಂಡು ಆ ಪೇಂಟಿಂಗ್ ನ ಕ್ಲಿಯರ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜೂಲಿಯಾ ಬಂದು ಆ ಪೇಂಟಿಂಗ್ ಮೇಲ್ಗಡೆ ಪೆಟ್ರೋಲ್ ಹಾಕಿ ಎಲ್ರು ದೂರ ಇರಿ, ಯಾರಾದ್ರೂ ಮುಂದೆ ಬಂದ್ರೆ ಈ ಪೇಂಟಿಂಗ್ ಗೆ ಬೆಂಕಿ ಹಾಕ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇಮ್ಮ ಜೂಲಿಯಾ ಹಾಗ್ ಮಾಡ್ಬೇಡ, ಇದೆಲ್ಲ ನಮ್ಗೋಸ್ಕರನೇ ಮಾಡ್ತಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಜೂಲಿಯಾ, ನೀನೊಬ್ಳು ಕೊಲೆಗಾತಿ, ನನ್ನನ್ನ ತುಂಬಾ ಶತಮಾನಗಳಿಂದ ಈ ಮಗುವಿನ ಶರೀರದೊಳಗಡೆ ಇಟ್ಟಿದ್ಯಾ, ಇದೆಲ್ಲ ಸಾಕು, ಇವತ್ತೇ ಇಲ್ಲಿಗೆ ಇದೆಲ್ಲ ಎಂಡಾಗ್ಲಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ರಾತ್ರಿ 12 ಗಂಟೆ ಆಗೋಗ್ಬಿಡುತ್ತೆ. ಅದರಿಂದ ಈಮಗೆ ತುಂಬಾ ಕೋಪ ಬಂದು ಲೀಸಾಗೆ ಒಂದು ಬಾಣ್ದಿಂದ ಹೊಡಿತಾಳೆ. ಅವಾಗ ಮರ್ಕ್ಯೂಸ್ ಕೂಡ ಲೀಸನ ಸಾಯಿಸೋದಕ್ಕೆ ಅಂತ ಬರ್ತಾನೆ. ಆದ್ರೆ ಸಮಯ ಮೀರಿದ್ರಿಂದ ಅವರೆಲ್ಲ ನಿಜ ರೂಪಕ್ಕೆ ಬಂದು ಬೂದಿ ಆಗ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವರೆಲ್ಲ ತುಂಬಾ ವರ್ಷಗಳಿಂದ ಜೀವಂತವಾಗಿ ಇರೋದಕ್ಕೆ ಅಂತ. ರೋಕೋಗೆ ಮನುಷ್ಯರನ್ನ ಬಲಿ ಕೊಟ್ಟು ಮಾಟ ಮಂತ್ರಗಳ ಶಕ್ತಿಯಿಂದ ಅವ್ರುಗಳು ಬದುಕಿದ್ರು ಅಂತ. ಅಷ್ಟರಲ್ಲಿ ಜೂಲಿಯಾ ಕೂಡ ಅವಳ ನಿಜ ರೂಪಕ್ಕೆ ಪರಿವರ್ತನೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾಳೆ. ಅವಾಗ ಅವಳು ಕೂಡ ಒಬ್ಳು ವಯಸ್ಸಾದ ಮುದುಕಿ ತರ ಬದಲಾಗಿ ಬೂದಿ ಆಗ್ತಾಳೆ. ನಂತರ ಲೀಸಾ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ರೋಕೋ ಬಂದ್ಬಿಡುತ್ತೆ. ಅದರಿಂದ ಲೀಸಾ ಪೇಂಟಿಂಗ್ ಹತ್ರ ಹೋಗಿ ಆ ಪೇಂಟಿಂಗ್ ನಲ್ಲಿರುವಂತ ಮಂತ್ರನ ಓದ್ತಾಳೆ. ಅವಾಗ ರೋಕೋ ಆ ಮಂತ್ರನ ಕೇಳಿ ಸೈಲೆಂಟ್ ಆಗುತ್ತೆ. ಅದಾದ್ಮೇಲೆ 30 ವರ್ಷಗಳ ನಂತರ ಲೀಸಾ ರೋಕೋನ ಲ್ಯಾಬ್ ನಲ್ಲಿ ಇಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.